ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಡಿಸೆಂಬರ್ 23, 2024 ಸೋಮವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ಯಾರೆಲ್ಲ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ, ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ. ಡಿಸೆಂಬರ್ 23, 2024 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಮಾರ್ಗಶಿರ ಮಾಸ, ಹೇಮಂತ ಋತು, ದಕ್ಷಿಣಾಯಣ, ಕೃಷ್ಣ ಪಕ್ಷ. ಇವತ್ತು ಕಿಸಾನ್ ದಿವಸ್ ದಿನ ಅಂದ್ರೆ ರೈತರ ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ. ದೇಶದ ಬೆನ್ನೆಲುಬು ರೈತರಿಗೆ ಶುಭಾಶಯಗಳನ್ನ ತಿಳಿಸ್ತಾ, ಸೂರ್ಯೋದಯ 6:38 ಸೂರ್ಯಾಸ್ತ ಸರಿಯಾಗಿ 6 ಗಂಟೆಗೆ ಆಗುತ್ತೆ. ಸೂರ್ಯ ಧನು ರಾಶಿಯಲ್ಲಿ ಇರ್ತಾರೆ, ಚಂದ್ರ ಕನ್ಯಾ ರಾಶಿಯಲ್ಲಿ ಇರ್ತಾರೆ. ಅಷ್ಟಮಿ ತಿಥಿ ಇರತಕ್ಕಂಥದ್ದು 5:07 ತನಕ ಸಾಯಂಕಾಲ. ತದನಂತರ ನವಮಿ ತಿಥಿ ಇರುತ್ತೆ. ಉತ್ತರ ಪಾಲ್ಗುಣಿ ನಕ್ಷತ್ರ 9:09 ಬೆಳಗ್ಗೆ. ತದನಂತರ ಹಸ್ತ ನಕ್ಷತ್ರ ಇರುತ್ತೆ. ಇನ್ನು ಕೌಲವ ಕರ್ಣ ಸಾಯಂಕಾಲ 5:07 ತದನಂತರ ತೈತಲೆ ಕರ್ಣ ಇರುತ್ತೆ. ಸೌಭಾಗ್ಯ ಯೋಗ 7:55 ರಾತ್ರಿ. ತದನಂತರ ಶೋಭನ ಯೋಗ ಇರುತ್ತೆ. ಇನ್ನು ಈ ದಿನದ ರಾಹುಕಾಲ 8:04 9:29 ಇನ್ನು ಯಮಗಂಟ ಕಾಲ 10:54 12:19 ಇನ್ನು 1:44 3:09 ಗುಳಿಕ ಕಾಲ ಇರುತ್ತೆ. 11:56 12:42 ಅಭಿಜಿತ್ ಮುಹೂರ್ತ. 12:42 1:27 ಹಾಗೂ 2:57 3:43 ದುರ್ಮುಹೂರ್ತ ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂತದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿಯವರಿಗೆ ಇವತ್ತು ನೋಡಿ, ಸಂತೃಪ್ತಿಯ ಜೀವನಕ್ಕಾಗಿ ಮಾನಸಿಕವಾಗಿರ್ತಕ್ಕಂತಹ ದೃಢತೆಯನ್ನ ಸಾಧಿಸಬೇಕಾಗುತ್ತೆ. ಯಾಕಂತಂದ್ರೆ ಒತ್ತಡಗಳು, ಜಂಜಾಟಗಳು, ತೊಂದರೆಗಳು ಇವೆಲ್ಲವೂ ಸಹಜ, ಸ್ವಾಭಾವಿಕವಾಗಿದೆ. ಇದರ ಮಧ್ಯದಲ್ಲಿ ನೀವು ಶಾಂತವಾಗಿರೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ, ಸಂತೃಪ್ತಿಯಿಂದ ಇರೋದಕ್ಕೆ ಏನು ಬೇಕಾಗಿದೆಯೋ ಅದನ್ನ ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂತಹ ಒಂದು ದಿನ. ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು, ಒತ್ತಡ ಮುಕ್ತವಾಗಿರಬೇಕು, ಗೊಂದಲದಿಂದ ಹೊರಗಡೆ ಬರಬೇಕು ಅನ್ನುವಂತಹ ಯೋಚನೆ ಮಾಡುವುದಕ್ಕೆ ಇದೊಂದು ದಿನ ತುಂಬಾ ಉತ್ತಮವಾಗಿದೆ. ಏನಾದ್ರೂ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲ ಜಂಜಾಟಗಳಿಂದ ಸ್ವಲ್ಪ ರಿಲೀಫ್ ಅನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಇನ್ನು ವ್ಯಾಪಾರದ ಕ್ಷೇತ್ರದಲ್ಲಿ ಬಹಳಷ್ಟು ಲಾಭ ಗಳಿಸುವಂತಹ ಸಾಧ್ಯತೆ ಇದೆ. ಪರವಾಗಿಲ್ಲ, ನಷ್ಟ ಏನೂ ಇಲ್ಲ. ಇವತ್ತು ನೀವು ಮಾಡ್ತಕ್ಕಂಥ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭಗಳನ್ನ ಗಳಿಸಬಹುದು. ಇನ್ನು ಈ ದಿನ ವ್ಯಾಪಾರಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಳ್ಳೆಯ ದಿನ. ನೀವೇನಾದ್ರೂ ವ್ಯಾಪಾರ ವಹಿವಾಟು ಮಾಡ್ಬೇಕು ಅಂತಂದ್ರೆ ಮಾಡಿ, ಅಥವಾ ನೀವು ಹೊಸದಾಗಿ ಪ್ರಾರಂಭ ಮಾಡ್ಬೇಕಂತಂದ್ರೂ ಕೂಡ ಪ್ರಯತ್ನ ಮಾಡಬಹುದು. ಏನಾದ್ರೂ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಾಡ್ಕೋಬಹುದು. ಒಳ್ಳೆ ಕೆಲಸ ಏನಾದ್ರೂ ಮಾಡ್ಕೋಬೇಕಂತಂದ್ರೆ ಖಂಡಿತ ಮಾಡ್ಕೊಂಬಿಡಿ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಪತಿಯೋ ಅಥವಾ ನಿಮ್ಮ ಪತ್ನಿಯೋ ಸ್ವಲ್ಪ ಜೀವನವನ್ನ ಬದಲಾಯಿಸಲಿಕ್ಕೆ, ಕೆಲವೊಂದು ಗೊಂದಲಗಳನ್ನ ಸರಿ ಮಾಡೋದಕ್ಕೆ ಸಹಕಾರಿಯಾಗಿರ್ತಾರೆ. ನಿಮಗೆ ಏನು ಬ್ಯಾಕ್ ಬೋನ್ ಆಗಿರ್ತಾರೆ, ಸಪೋರ್ಟಿವ್ ಆಗಿರ್ತಾರೆ ಅನ್ನುವಂಥದ್ದು ಇವತ್ತಿನ ದಿನದ ಸಾರಾಂಶ ಆಗಿರುತ್ತೆ. ಇನ್ನು ಕೆಲವೊಂದು ಬೇರೆಯವರಿಗೆ ನೀವು ನಂಬಿ ಸ್ವಲ್ಪ ನಂಬಿಕೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಮೇಲೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಬಳಸ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಈ ಪ್ರೇಮಿಗಳ ಮಧ್ಯದಲ್ಲಿ ವಿಚಿತ್ರವಾದಂತ ನಡವಳಿಕೆ, ಏನು ಇವ್ರಿಗೆ ಅರ್ಥನೆ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ ಅನ್ನುವಂತಹ ಕೆಲವೊಂದು ಗೊಂದಲಗಳು ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಸರಗಳನ್ನ ತರಿಸಬಹುದು, ಪ್ರೇಮಿಗಳಿಗೆ ವಿಶೇಷವಾಗಿ. ಜೊತೆಗೆ ಇವತ್ತು ಸ್ವಾಭಿಮಾನದಿಂದ ಬದುಕೋದಕ್ಕೆ ಸ್ವಲ್ಪ ಪ್ರಯತ್ನವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಯಾರ ಹತ್ರನೂ ನಾನು ಸೋಲು ಒಪ್ಕೋಬಾರ್ದು, ಯಾರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೋಬಾರ್ದು, ಯಾರ ಹತ್ರನೂ ನಾನು ಸಹಾಯವನ್ನು ಕೇಳಬಾರ್ದು, ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂತಹ ವಿಚಾರಗಳು ನಿಮ್ಮ ಮನಸ್ಸಿನ ಮೂಲೆಯಲ್ಲಿ
ತೆರೆದುಕೊಳ್ಳುವಂತಹ ಸಾಧ್ಯತೆಗಳು ಇವತ್ತು ಮೇಷರಾಶಿಯವರಿಗೆ ಕಂಡುಬರುತ್ತೆ. ಇನ್ನು ಸ್ವಲ್ಪ ಹೊಸ ವ್ಯಕ್ತಿಗಳ ಜೊತೆಯನ್ನು ವ್ಯವಹರಿಸುವಾಗ ಎಚ್ಚರಿಕೆ ಇರಿ. ಸಾಯಂಕಾಲ ಸಹಜವಾಗಿ ಸಮಯ ಸಿಗುತ್ತೆ. ಆ ಸಮಯದಲ್ಲಿ ಆಟ ಪಾಠಗಳು ಈ ರೀತಿಯಾಗಿ ಸ್ವಲ್ಪ ಮೊಬೈಲಲ್ಲಿ ಹರಟೆ ಹೊಡೆಯೋದು ಸಹಜವಾಗಿರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಮೇಷರಾಶಿಯವರಿಗೆ ಅದೃಷ್ಟ ಸಂಖ್ಯೆ 3. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ಎಲ್ಲೋ ಒಂದು ಚಿಕ್ಕದಾದಂತ ಪ್ರಯಾಣ, ದೊಡ್ಡದಿರ್ಬೋದು ಅಥವಾ ಚಿಕ್ಕದಿರ್ಬೋದು, ಪ್ರಯಾಣ ಇರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಸ್ಟ್ರೆಸ್ ಇರುತ್ತೆ. ನೋವುಗಳು ಅಥವಾ ಒತ್ತಡಗಳು, ರಕ್ತದೊತ್ತಡದಂತ ಸಮಸ್ಯೆಗಳು, ಎಲುಬು ಕೀಲಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು, ಅನಾರೋಗ್ಯ ಬಾಧಿಸ್ತಕ್ಕಂಥ ಸನ್ನಿವೇಶಗಳು, ಈ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಫಿಸಿಕಲಿ ಫಿಟ್ನೆಸ್ ಇರಲ್ಲ. ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಜನಗಳು ಜಾಸ್ತಿ ಒತ್ತಡ ಇದ್ರೆ ಅಥವಾ ಮನೇಲಿ ಜನ ಜಾಸ್ತಿ ಕೂಡಿದ್ರೆ, ಪ್ರಯಾಣ ಮಾಡುವಾಗ ಜನ ಜಾಸ್ತಿ ಇದ್ರೆ, ಇದು ಏನಾಗುತ್ತೆ, ನಿಮಗೆ ಬಹಳ ಇರಿಟೇಟ್ ಅನ್ಸುತ್ತೆ, ತುಂಬಾ ಕಿರಿಕಿರಿ ಅನ್ಸುತ್ತೆ, ಡಿಸ್ಟರ್ಬ್ ಅನ್ಸುತ್ತೆ. ಸಾಧ್ಯವಾದಷ್ಟು ಈ ಪ್ರಯಾಣ ಇದ್ರೆ ಅದನ್ನ ಸ್ವಲ್ಪ ಮುಂದೂಡೋದು ಒಳ್ಳೇದು. ಆರೋಗ್ಯ ದೃಷ್ಟಿಕೋನದಿಂದ ನೋಡಿದಾಗ ಸ್ವಲ್ಪ ಮುಂದೆ ಹಾಕುವಂಥದ್ದು ಪ್ರಯಾಣ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ. ಯಾವುದೇ ಆದಂತಹ ಒಂದು ಅಜ್ಞಾತ ಮೂಲಗಳಿಂದ ಹಣ ಗಳಿಸಲಿಕ್ಕೆ ಅವಕಾಶ ಏನೋ ಚೆನ್ನಾಗಿದೆ. ನೀವು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾವುದೋ ಒಂದು ಮೂಲದಿಂದ ನಿಮಗೆ ದುಡ್ಡು ಬರ್ಬೋದು. ಕೆಲವರಿಗೆ ಮಾತ್ರ, ಮತ್ತೆ ಎಲ್ಲರಿಗೆ ಅಂತಲ್ಲ. ಅವರವ್ರ ವೈಯಕ್ತಿಕ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಏನು ಗುರುಗಳು ದುಡ್ಡು ಬರುತ್ತೆ ಅಂತ ಮಾತ್ರಕ್ಕೆ ಏನು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬಂದ್ಬಿಡುತ್ತಾ ನಮಗೆ ಅಂತೇಳಿ ವಿಚಾರ ಮಾಡುವಂಥದ್ದಲ್ಲ. ಜೊತೆಗೆ ಸ್ವಲ್ಪ ಲಾಭದಾಯಕ ದಿನ ಅಂತೂ ಇದೆ ಇವತ್ತು. ವೃಷಭ ರಾಶಿಯವರಿಗೆ ನಿರಾಶೆ ಪಡುವಂಥದ್ದಿಲ್ಲ. ಏನು ಭರವಸೆಗಳಿರುತ್ತೆ, ಏನು ಆಸೆಗಳಿರುತ್ತೆ, ಏನು ಯೋಜನೆಗಳಿರುತ್ತೆ, ಸ್ವಲ್ಪ ರೂಪುಗೊಳ್ಳುತ್ತವೆ. ಏನೋ ಒಂಥರ ಆಸಕ್ತಿದಾಯಕವಾಗಿರ್ತಕ್ಕಂತಹ ಒಂದು ದಿನ ಅಂತಿರುತ್ತೆ. ಪ್ರೇಮಿಗಳಿಗೆ ಸ್ವಲ್ಪ ಬಲವಾಗಿ ಏನನ್ನ ಒತ್ತಾಯಪೂರ್ವಕವಾಗಿ ಬೇರೆಯವರ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಇದೇ ರೀತಿ ನಿಮ್ಮ ಭಾವನೆಗಳನ್ನ ಅವ್ರ ಮೇಲೆ ಹೇರುವಂತ ಪ್ರಯತ್ನಗಳನ್ನು ಮಾಡಬಾರ್ದು. ಫ್ರೀಯಾಗಿ ಇರ್ಲಿಕ್ಕೆ ಬಿಟ್ರೆ ತುಂಬಾ ಒಳ್ಳೇದು ಪ್ರೇಮಿಗಳ ವಿಚಾರದಲ್ಲಿ. ಇನ್ನು ವೈಯಕ್ತಿಕ ವಿಚಾರಗಳನ್ನ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ನೀವೇನಾದ್ರೂ ಈ ತರ ಹಂಚ್ಕೊಂಡ್ರೆ ಅದು ನಿಮಗೆ ತಿರುಗು ಮಂತ್ರವಾಗುತ್ತೆ. ತಿರುಗು ಬಾಣ ಅಂತ ಹೇಳ್ತೀವಲ್ಲ, ನಿಮ್ಮ ಬಾಣವೇ ನಿಮಗೆ ತಿರುಗು ಬಾಣ ಆಗುವಂಥದ್ದು. ಹಾಗಾಗಿ ಈಗೆಲ್ಲ ಸರಿ ಇರುತ್ತೆ. ಮುಂದೆ ಕೆಲವೊಂದು ಸಂದರ್ಭಗಳು, ಕೆಲವೊಂದು ದಿನಗಳಾದ ನಂತರ ಅವು ಎಲ್ಲವೂ ತಲೆ ಕೆಳಗಾಗುವಂತ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಸ್ವಲ್ಪ ನಿಮ್ಮ ಹಿಡಿತದಲ್ಲೇ ನೀವು ಇರುವಂತಹ ಕೆಲಸವನ್ನ ಮಾಡಿ. ಜನಗಳ ವಿಚಾರದಲ್ಲಿ ಇವತ್ತು ಸ್ವಲ್ಪ ಕೇಂದ್ರ ಬಿಂದು ಆಗಿರ್ತೀರಿ. ಜನಗಳಿಗೆ ನೀವು ಸ್ವಲ್ಪ ಆಕರ್ಷಣೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ, ಆ ತರ ಆಕರ್ಷಣೆಗಳು ಕಂಡು ಬರುತ್ತೆ. ನಿಮಗೆ ಯಶಸ್ಸಿಗೂ ಇವತ್ತು ನಿಮಗೆ ಕಾರಣವಾಗುತ್ತೆ. ಕೆಲವೊಂದು ಜಟಿಲವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಇವತ್ತು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀರಿ. ಅಂದ್ರೆ ಈ ಕೆಲವೊಂದು ಕಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಪರಿಹಾರಗಳನ್ನ ಹುಡುಕೊಳ್ಳುವಂಥದ್ದು, ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಪ್ರಯತ್ನವನ್ನ ನಿಮ್ಮಲ್ಲಿನೇ ನೀವು ಯೋಚನೆ ಮಾಡಿ ಅದನ್ನ ಹುಡುಕುವಂತ ಸಾಧ್ಯತೆಗಳಿದೆ. ಹಿರಿಯ ವ್ಯಕ್ತಿಗಳಿಗೆ ಭೇಟಿಯಾಗಿ ಇವತ್ತು ಸಮಯ ಕೇಳ್ಬೋದು ಅವ್ರದ್ದು, ಅಥವಾ ಅವರ ಸಹಾಯ ಕೇಳ್ಬೋದು. ಇಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಒಂದು ವೈಮನಸ್ಸಾಗುವಂತ ಸಾಧ್ಯತೆಗಳಿದೆ. ತಾಳ್ಮೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿಯವರಿಗೆ ನೋಡಿ, ಇವತ್ತು ಏನೋ ಒಂಥರ ಮನಸ್ಸಿಗೆ ಶಾಂತಿ ಹುಡುಕೋದಕ್ಕಾಗಿ ಪೂಜೆ ಮಾಡೋದು, ಯೋಗ ಮಾಡೋದು, ಧ್ಯಾನ ಮಾಡೋದು, ಆಧ್ಯಾತ್ಮಿಕವಾಗಿರ್ತಕ್ಕಂತಹ ವಿಚಾರಗಳ ಕಡೆ ಒಲವಾಗುತ್ತೆ. ಯಾರೋ ಒಬ್ರು ಗುರುಗಳು, ಯಾರೋ ಆಧ್ಯಾತ್ಮಿಕ ವ್ಯಕ್ತಿಗಳು ನಿಮಗೆ ಆಶೀರ್ವಾದ ಮಾಡಬಹುದು. ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು, ಅಥವಾ ಯಾವುದೋ ಒಂದು ದೇವರ ಪೂಜೆಯನ್ನು ಮಾಡ್ಬೋದು, ಅಥವಾ ಮನಸ್ಸಿನಲ್ಲಿ ದೇವರನ್ನ ಸ್ಮರಿಸ್ಕೊಳ್ಳುವಂಥದ್ದಿರ್ಬೋದು. ಧ್ಯಾನದಲ್ಲೂ ಕೂಡ ಮನಸ್ಸನ್ನ ಶಾಂತಿಗೊಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಕೆಲವೊಂದು ಜನ ಇವತ್ತು ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ಹಣದ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ. ಮೊದಲಿನ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ. ಇವತ್ತಿನ ದಿನ ನೋಡಿದ್ರೆ ಹಣಕಾಸಿನ ವಿಚಾರದಲ್ಲಿ ಇನ್ನು ಹೆಚ್ಚೇನೂ ಮಾಡಲಾರದೆ ಒಂದು ದೊಡ್ಡ ದೊಡ್ಡ ಕೆಲಸಗಳಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಹಣ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತು ಒಳ್ಳೆ ದಿನ ಆಗಿರುತ್ತೆ, ಇಷ್ಟಂತೂ ಸತ್ಯ. ನಷ್ಟ ಅಂತೂ ಆಗಲ್ಲ, ಪರವಾಗಿಲ್ಲ. ಇನ್ನು ಹೆಚ್ಚಿನ ಪ್ರಯತ್ನ ಪಟ್ರೆ ಏನನ್ನಾದ್ರೂ ಮಾಡ್ಕೋಬಹುದು. ಸ್ವಲ್ಪ ನಿಮ್ಮ ಪತಿಯೋ ಅಥವಾ ನಿಮ್ಮ ಪತ್ನಿಯೋ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ, ನಿಮ್ಮ ಸಂಗಾತಿಯ ಆರೋಗ್ಯದ ಗಮನವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಸೃಜನಶೀಲವಾಗಿರ್ತಕ್ಕಂಥ ಕೆಲಸಗಳ ಕಡೆಗೆ ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಆಕ್ಟಿವ್ ಆಗಿರ್ತೀರಿ, ನಿಮ್ಮನ್ನು ನೀವೇ ಬಿಸಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಿ. ಸ್ವಲ್ಪ ಏನಪ್ಪಾ ಅಂತಂದ್ರೆ ನಿರುದ್ಯೋಗಿತನ ಕಾಡಲ್ಲ, ಕೈ ತುಂಬ ಕೆಲಸ ಇರುತ್ತೆ. ಲವಲವಿಕೆಯಿಂದ ಓಡಾಡ್ಕೊಂಡು ಕೆಲಸ ಮಾಡ್ಕೊಳ್ಳುವಂತ ಒಂದು ಸನ್ನಿವೇಶಗಳು, ಬೆಳಗ್ಗೆ ಇವತ್ತು ತುಂಬಾ ಆಕ್ಟಿವ್ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ. ತೊಂದರೆಗಳು ಕೂಡ ಕೆಲವೊಂದು ಎದುರಿಸಬೇಕಾಗುತ್ತೆ. ಆ ತೊಂದರೆಗಳನ್ನ ನೀವು ಸರಿ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ತುಂಬಾ ನಿರೀಕ್ಷೆಗಳಿರುತ್ತೆ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಲ್ಲ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಕೆಲಸ ಆಗದೆ ಇದ್ದಾಗ ಸಹಜವಾಗಿ ಬೇಸರ ಆಗುವಂಥದ್ದು ಸಹಜ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಬೇಡ, ಇರುವಂಥದ್ರಲ್ಲಿನೇ ನೀವು ಕೆಲಸ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅನುಭವಿ ವ್ಯಕ್ತಿಗಳು ಇವತ್ತು ನಿಮಗೆ ಏನೋ ಒಂದು ಅನುಭವದ ಮಾತುಗಳನ್ನ ತಿಳಿಸಬಹುದು. ಯಾವುದೇ ಒಂದು ಮೂಲಕ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಮಾರ್ಮಿಕವಾಗಿ ಕೆಲವೊಂದು ವಿಚಾರಗಳನ್ನು ಹೇಳಬಹುದು. ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ಕೋಬೇಕು. ಸಾಯಂಕಾಲ ಸಹಜವಾಗಿ ಸಮಯ ಸಿಗುತ್ತೆ. ಪತಿ ಪತ್ನಿಯರು ತುಂಬಾ ಅನ್ಯೋನ್ಯವಾಗಿರುವಂತಹ ಸಾಧ್ಯತೆಗಳಿದೆ. ಹೊಂದಾಣಿಕೆಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ವಿಶೇಷವಾಗಿ ಪ್ರೇಮಿಗಳಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ, ಆಮೇಲೆ ಸಾಯಂಕಾಲನಷ್ಟೊತ್ತಿಗೆ ಕೆಲವೊಂದು ಸಮಸ್ಯೆಗಳು ಕೂಡ ಸರಿ ಆಗುವಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಕಂಡು ಬರುತ್ತೆ. ಒಟ್ಟಾರೆಯಾಗಿ ಒಳ್ಳೆ ದಿನ, ಲವಲವಿಕೆಯಿಂದ ಇರುವಂತ ದಿನ ಅಂತ ಹೇಳ್ಬೋದು. ಅಷ್ಟೇನೆ ಚೆನ್ನಾಗಿದೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಮಿಥುನ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 9. ಕಟಕ ರಾಶಿಯವರು ಇವತ್ತು ನೋಡಿ, ಕೆಲವೊಂದು ಸಮಸ್ಯೆಗಳು, ತೊಂದರೆಗಳು, ಗೊಂದಲಗಳು, ಒತ್ತಡಗಳು, ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ನೀವು ಹೆಣಗಾಡ್ತಾ ಇರ್ತೀರಿ, ಪ್ರಯತ್ನ ಮಾಡ್ತಾ ಇರ್ತೀರಿ. ಆ ಪ್ರಯತ್ನದಲ್ಲಿ ಸಫಲರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವೊಂದು ಬಹಳ ದಿನಗಳಿಂದ ಇರುವಂತ ಜಟಿಲವಾದ ಸಮಸ್ಯೆಗಳನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ, ಒಂದು ಅಟೆಂಪ್ಟ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ನಿಮಗೆ ಬಹಳ ಅನುಕೂಲತೆ ಆಗುವಂತ ಸಾಧ್ಯತೆ ಇದೆ. ಇನ್ನು ಧೈರ್ಯದ ಮೂಲದ ಕಾರಣದಿಂದಾಗಿ ನಿಮಗೆ ಕೆಲವೊಂದು ಸಮಸ್ಯೆಗಳು ಕೂಡ ಸರಿ ಆಗುತ್ತೆ. ಧೈರ್ಯದಿಂದ ಸ್ವಲ್ಪ ಏನಂತ ಹೇಳ್ತೀವಿ ನಾವು, ಸ್ವಲ್ಪ ಧಾಡ್ಸಿತನ, ಘಟಿಸುತನ ಅನ್ನುವಂಥದ್ದು ಬೇಕಾಗುತ್ತೆ. ನೀವು ಮಾಡುವಂತ ಕೆಲಸದಲ್ಲಿ ತುಂಬಾ ಸ್ಮೂತ್ ಆಗಿ, ಮೃದುವಾಗಿ ನೀವು ಕೆಲಸ ಮಾಡಿದ್ರೆ
ತುಂಬಾ ಅಷ್ಟಕ್ಕಷ್ಟೇ. ಆದ್ರೆ ಸ್ವಲ್ಪ ರಿಸ್ಕ್ ತೆಗೆದುಕೊಂಡು ಮಾಡಿದ್ರೆ ಒಳ್ಳೆ ಕೆಲಸ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲವೊಂದು ವಿಚಾರದಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ಇನ್ನು ಕೆಲವೊಬ್ಬರಿಗೆ ಅರ್ಥ ಮಾಡ್ಕೋಬೇಕಾಗಿದೆ, ಕೆಲವೊಂದು ಕೆಲಸಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ನಿಮ್ಗೆ ಅನಿಸುತ್ತೆ. ನಿಮ್ಮ ಮನಸ್ಸಿನಲ್ಲಿ ನೀವೇ ಯೋಚನೆ ಮಾಡಬೇಕು. ಯಾವುದೇ ಆಪ್ತ ಸಂಬಂಧಿಕರ ಬೆಂಬಲ ನಿಮ್ಗೆ ಸಿಗುತ್ತೆ. ವ್ಯಾಪಾರ ಅಥವಾ ಕೆಲಸದ ಕ್ಷೇತ್ರದಲ್ಲಿ ಬಹಳಷ್ಟು ಸಹಾಯ ಮಾಡುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರುತ್ತೆ. ಆರ್ಥಿಕವಾಗಿರ್ತಕ್ಕಂಥ ಲಾಭಗಳು ಕೂಡ ನಿಮಗೆ ಇವತ್ತು ಸಿಗುವಂತಹ ಸಾಧ್ಯತೆಗಳಿದೆ. ಯುವಕರು ಬಹಳ ಚಟುವಟಿಕೆಯಿಂದ ಲವಲವಿಕೆಯಿಂದ ಕೂಡಿರುತ್ತೆ. ಇವತ್ತು ಬೆಳಗಿನ ಜಾವ ತುಂಬಾ ಆಕ್ಟಿವ್ ಆಗಿ ಬೇಗನೆ ಹೇಳುವಂಥದ್ದು, ಆಕ್ಟಿವ್ ಆಗಿರುವಂತಹ ಸಾಧ್ಯತೆಗಳಿದೆ. ಇನ್ನು ಪ್ರೀತಿಯಲ್ಲಿ ಸ್ವಲ್ಪ ಈ ಪ್ರೇಮಿಗಳ ವಿಚಾರದಲ್ಲಿ ಇರಿಸುಮುರುಸಿರುತ್ತೆ. ಕೆಲವೊಂದು ಹೊಂದಾಣಿಕೆ ಇರಲ್ಲ, ಕೆಲವೊಂದು ವಿಚಾರದಲ್ಲಿ ಸಾಮ್ಯತೆ ಇರಲ್ಲ, ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಸಾಮ್ಯತೆ ಅನ್ನುವಂಥದ್ದು ಇರಲ್ಲ. ಈ ಕಾರಣದಿಂದ ಜಾಸ್ತಿ ಇಂಟ್ರೆಸ್ಟ್ ತಗೊಳಕ್ ಹೋಗಲ್ಲ. ಹಾಗಾಗಿ ಸ್ವಲ್ಪ ಪ್ರೇಮಿಗಳಿಗೆ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಬೆಲೆ ಬಾಳುವಂತಹ ವಸ್ತುಗಳಾಗಿರ್ಬೋದು, ಆಭರಣಗಳಾಗಿರ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇಟ್ಕೊಳ್ತಕ್ಕಂಥದ್ದು ಒಳ್ಳೇದು. ಒಳ್ಳೆ ಕಾರ್ಯಕ್ರಮಗಳನ್ನ ಒಳಗೊಂಡಿರ್ತದೆ ಇವತ್ತಿನ ದಿವಸ. ಉಚಿತ ಸಮಯ ಕೂಡ ಸಿಗುತ್ತೆ. ಸ್ವಲ್ಪ ಕೆಲವೊಂದು ವಾಹನದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಕಟಕ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 3. ಸಿಂಹರಾಶಿಯವರು ಇವತ್ತು ದೈಹಿಕವಾಗಿರ್ತಕ್ಕಂತಹ ಅನಾರೋಗ್ಯಗಳನ್ನ ಚೇತರಿಸಿಕೊಳ್ಳಕ್ಕೆ ಸಾಧ್ಯವಾಗಿರ್ತಕ್ಕಂತಹ ಪ್ರಯತ್ನಗಳನ್ನ ನೀವು ಮಾಡ್ತೀರಿ. ಫಿಸಿಕಲಿ ಫಿಟ್ನೆಸ್ ಇರೋದಕ್ಕೆ ಏನ್ ಬೇಕಾಗಿದೆಯೋ ಒಳ್ಳೆ ಆಹಾರಗಳನ್ನ, ಒಳ್ಳೆ ಕ್ರೀಡಾ ಮನೋಭಾವನೆಗಳನ್ನ ಬೆಳೆಸ್ಕೊಳ್ಳುವಂಥದ್ದು, ಯೋಗ ಮಾಡೋದು, ಧ್ಯಾನ ಮಾಡೋದು, ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಎಕ್ಸರ್ಸೈಸ್ಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿಯಾಗಿ ಸಕ್ರಿಯವಾಗಿರ್ತಕ್ಕಂತಹ ಒಂದು ದಿನ ಆಗಿರುತ್ತೆ ಇವತ್ತು. ನಿಮ್ಮ ಆರೋಗ್ಯದ ಬಗ್ಗೆನೆ ಹೆಚ್ಚಿನ ಕಾಳಜಿಯನ್ನ ಮಾಡ್ಕೊಳ್ಳುವಂತಹ ಒಂದು ದಿನ ಸಿಂಹರಾಶಿಯವರಿಗೆ ಆಗಿರತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂಥ ಜನರು, ವಿಶೇಷವಾಗಿರ್ತಕ್ಕಂಥ ವರ್ಗವನ್ನ ಹೊಂದಿರುವಂತಹ ಯಾವುದಾದ್ರೂ ಹಣಕಾಸಿನ ಒಂದು ಸಲಹೆಯನ್ನ ನೀಡಲಿಕ್ಕೆ ಪ್ರಯತ್ನ ಪಡಬಹುದು. ಅದ್ರ ಬಗ್ಗೆ ಬಹಳ ಗಮನದಲ್ಲಿಟ್ಕೊಂಡು ನೀವು ಸಿದ್ಧರಾಗಬೇಕಾಗುತ್ತೆ. ಕೆಲವೊಂದು ಈಗ ಈ ಹಂತದಲ್ಲಿ ಹಣವನ್ನು ಉಳಿಸಿಕೊಳ್ಳುವಂಥದ್ದು, ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನ ಜೀವನದಲ್ಲಿ ಹೊಂದಿರುವಂಥದ್ದು, ದೂರದೃಷ್ಟಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಅದನ್ನೆಲ್ಲ ಸಹಕಾರಗೊಳಿಸ್ಕೊಳ್ಳೋದಕ್ಕೆ ನೀವು ಹಣಕಾಸಿನ ಒಂದು ಕ್ರೋಢೀಕರಣವನ್ನು ಮಾಡ್ಕೋಬೇಕಾಗುತ್ತೆ. ಕೆಲಸದ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗುತ್ತೆ. ಈ ತರ ಮಾಡಿದ್ರೆ ಭವಿಷ್ಯತ್ತಿನಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಈ ಕೆಲವೊಂದು ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿಗಳು ನಿಮಗೆ ಕೆಲವೊಂದು ಮಾರ್ಗದರ್ಶನವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಗುರುಗಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಒಳ್ಳೆಯ ಸ್ನೇಹಿತರಾಗಿರ್ಬೋದು, ಏನೇ ಒಂದು ನಿಮ್ಮ ಜೀವನಕ್ಕೆ ಸಂಬಂಧಿಸಿರುವಂತಹ ಒಳ್ಳೆ ಮಾರ್ಗದರ್ಶನವನ್ನ ಅದನ್ನ ನೇರವಾಗಿ ಹೇಳ್ಬೋದು, ಇಂಡೈರೆಕ್ಟ್ ಆಗಿ ಹೇಳ್ಬೋದು, ಮಾರ್ಮಿಕವಾಗಿ ಹೇಳ್ಬೋದು, ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ನಿಮ್ಮ ಜೀವನದಲ್ಲಿ ಮಾಡೋದ್ರಿಂದ ಬಹಳಷ್ಟು ನಿಮ್ಮ ಈ ದಿನ ಸಹಕಾರಗೊಳ್ಳುವಂಥದ್ದು, ಭವಿಷ್ಯತ್ತಿನಲ್ಲೂ ಕೂಡ ನಿಮಗೆ ಬಹಳಷ್ಟು ಅನುಕೂಲತೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ಒಳ್ಳೆಯ ಅಭಿವೃದ್ಧಿ ಸಾಧಿಸಲಿಕ್ಕೆ ಅಥವಾ ಒಳ್ಳೆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ, ಒಳ್ಳೆ ಯೋಜನೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂತಹ ದಿನ. ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಇವತ್ತು ಅದ್ಭುತವಾಗಿ ಸಕ್ಸಸ್ ಆಗುವಂತಹ ದಿನ ಕೂಡ ಇವತ್ತು ಆಗಿರುತ್ತೆ ಅನ್ನುವಂಥದ್ದು. ಇನ್ನು ಆಪ್ತರ ಒಂದು ಬೆಳವಣಿಗೆಗಳನ್ನ ನೀವು ನೋಡಿಕೊಂಡು ನೀವು ಕೂಡ ಸಾಕಷ್ಟು ಕಲಿಯುವಂತಹ ದಿನ ಇವತ್ತಾಗಿರುತ್ತೆ. ಇನ್ನು ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಸಾಮರಸ್ಯ ಕಂಡು ಬರ್ತಾ ಇರತಕ್ಕಂಥದ್ದು, ಮತ್ತೆ ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ
ಪ್ರಯತ್ನ ಮಾಡುವಂತಹ ದಿನ ಕೂಡ ಇವತ್ತು ಆಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಹಿಂದಿನ ಕೆಲವು ನೆನಪುಗಳನ್ನು ಕೂಡ ಇವತ್ತು ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಸಿಂಹರಾಶಿಯವರಿಗೆ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂತಹ ದಿನ ಅಂತ ಹೇಳ್ಬೋದು. ಮತ್ತು ಇವತ್ತು ತುಂಬಾ ಆಕ್ಟಿವ್ ಆಗಿರ್ತಕ್ಕಂಥ ದಿನ ಕೂಡ ಇರುತ್ತೆ. ಬೆಳಗ್ಗೆ ಬೇಗ ಏಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಸಿಂಹರಾಶಿಯವರಿಗೆ ಇವತ್ತು ಅದೃಷ್ಟದ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ನೋಡಿ, ಮಾನಸಿಕವಾಗಿ ಕೆಲವು ಶಾಂತವಾಗಿರೋದಕ್ಕೆ ಏನು ಬೇಕಾಗಿದೆ ಅದನ್ನ ಮಾಡ್ಕೊಳ್ಳುವಂಥದ್ದು, ಏಕಾಗ್ರತೆಯಿಂದ ಇರ್ತಕ್ಕಂಥದ್ದು, ಜನಗಳಿಂದ ದೂರ ಉಳಿದು ಒಬ್ಬರೇ ಯೋಗ ಮಾಡೋ ತರ, ಧ್ಯಾನ ಮಾಡೋ ತರ, ಒಬ್ಬರೇ ಯೋಚನೆ ಮಾಡೋ ತರ, ಅಥವಾ ಕೆಲವೊಂದು ದಾನ ಧರ್ಮಗಳನ್ನ ಮಾಡುವಂತ ರೀತಿಯಲ್ಲಿ ಮನಸ್ಸು ನಿರಾಳವಾಗಿರುತ್ತೆ. ನಿಮ್ಮನ್ನು ನೀವೇ ತೊಡಗಿಸಿಕೊಳ್ಳುವಂಥದ್ದು, ಆಧ್ಯಾತ್ಮಿಕ ವಿಚಾರದ ಕಡೆ ಒಲವನ್ನ ಬೆಳೆಸ್ಕೊಳ್ಳುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ಬಹಳಷ್ಟು ಜನ ಸ್ವಲ್ಪ ಹಣದ ಲೇವಾದೇವಿಗಳು, ವಹಿವಾಟುಗಳು, ಅಥವಾ ಹಣ ನೀಡೋದಿರ್ಬೋದು, ತೆಗೆದುಕೊಳ್ಳೋದಿರ್ಬೋದು, ಅಥವಾ ಈ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂಥದ್ದಿರ್ಬೋದು, ಸ್ವಲ್ಪ ಹೆಚ್ಚುವರಿ ಹಣವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದಿರ್ಬೋದು. ಈ ರೀತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನ ಒಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕುಟುಂಬ ಸದಸ್ಯರ ಸ್ವಭಾವ ಅಥವಾ ಬೇಕು ಬೇಡಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳುವಂತ ದಿನ ಆಗಿರುತ್ತೆ. ನೋಡಿ, ಬಹಳ ಮುಖ್ಯವಾದಂತ ಪಾಯಿಂಟು, ಮನೆಯಲ್ಲಿ ಏನ್ ನಡೀತಾ ಇದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನ ನಾವು ತೆಗೆದುಕೊಳ್ಬೇಕು, ಯಾರಿಗೇನ್ ಬೇಕು, ಯಾರಿಗೇನು ಬೇಡ, ಯಾರ ಒಂದು ನನ್ನ ಅವಶ್ಯಕತೆ, ನನ್ನ ಒಂದು ವಿಚಾರಗಳು ಎಷ್ಟಿರುತ್ತೆ ಈ ಮನೆಯಲ್ಲಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ದಿನ ಕೂಡ ಇವತ್ತು ಆಗಿರ್ತಕ್ಕಂಥದ್ದು. ನೀವು ನೈಸರ್ಗಿಕವಾಗಿರ್ತಕ್ಕಂತಹ ಸೌಂದರ್ಯವನ್ನು ಸಹಜವಾಗಿ ಹೊಂದಿರ್ತೀರಿ. ಯಾಕಂದ್ರೆ ನೀವು ಬಹಳ ಆಕರ್ಷಕವಾಗಿರ್ತಕ್ಕಂತಹ ಗುಣ ಸ್ವಭಾವ ನಿಮ್ದು, ಬಹಳ ಆಕರ್ಷಣೆಗೆ ಕೇಂದ್ರ ಬಿಂದು ಆಗಿರ್ತೀರಿ. ಹಿರಿಯ ಸಹೋದ್ಯೋಗಿಗಳು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರ್ತಕ್ಕಂತಹ ಬೆಂಬಲ ನಿಮಗೆ ನೀಡ್ತಾರೆ. ಹಿರಿಯರಿಂದ ಒಳ್ಳೆ ಮಾರ್ಗದರ್ಶನ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನ ನೀಡಲಾಗ್ತಾ ಇಲ್ವಲ್ಲ ಅನ್ನುವಂತಹ ಬೇಸರ ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಹೆಚ್ಚಿನ ಸಮಯವನ್ನ ಕುಟುಂಬಕ್ಕೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಕೊನೆಯ ಕ್ಷಣದಲ್ಲಿ ನಿಮಗೆ ಖಂಡಿತ ಇವತ್ತು ಸಮಯ ಸಿಗುತ್ತೆ. ಸಿಕ್ಕಿರುವಂತ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲಲ್ಲ ಅಂತೇಳಿ ಪಶ್ಚಾತ್ತಾಪನೂ ಪಡಬೇಡಿ, ಉಪಯೋಗ ಮಾಡಿಕೊಳ್ಳಿ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಒಳ್ಳೆ ಉದ್ದೇಶಗಳಿರುತ್ತೆ. ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಒಳ್ಳೆಯ ದಿನ ಕೂಡ ಇವತ್ತು ಆಗಿರ್ತಕ್ಕಂಥದ್ದು, ಪತಿ ಪತ್ನಿಯರ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಇನ್ನು ಇವತ್ತು ಏನೋ ಒಂದು ಒಳ್ಳೆ ನಿರ್ಧಾರಗಳನ್ನ, ಒಳ್ಳೆ ವಿಚಾರಗಳನ್ನ ಮಾಡ್ಕೊಳ್ಳುವಂತಹ ದಿನ ಆಗಿರುತ್ತೆ. ಶಾಂತವಾಗಿದ್ದಾಗ ತಲೆ ಓಡುತ್ತೆ. ಹಾಗಾಗಿ ಶಾಂತವಾಗಿದ್ದುಕೊಂಡು ಒಳ್ಳೆ ಒಳ್ಳೆ ಯೋಜನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಇವತ್ತು ಒಳ್ಳೆ ದಿನ ಇರುತ್ತೆ. ಸಮಯ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಿರುತ್ತೆ. ಅಂತ ಸಮಯದಲ್ಲಿ ಸುಮ್ಮನೆ ಮೊಬೈಲ್ ನೋಡ್ತಾ ಕಾಲ ಕಳೀಲಿಕ್ಕೆ ಹೋಗ್ಬೇಡಿ. ಒಳ್ಳೆಯ ಯೋಚನೆಯನ್ನ ಮಾಡಿಕೊಂಡು ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರಿಗೆ ಇವತ್ತು ಅದೃಷ್ಟದ ಸಂಖ್ಯೆ 9. ಇನ್ನ ತುಲಾ ರಾಶಿಯವರ ಬಗ್ಗೆ, ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಫಿಟ್ನೆಸ್ ಗಳನ್ನ ಕಾಯ್ದುಕೊಳ್ಳಲಿಕ್ಕೆ ಈ ಬೇಕಾಗಿರುವಂತಹ ಎಚ್ಚರಿಕೆಗಳನ್ನ ಪಾಲಿಸುವಂತಹ ಸಾಧ್ಯತೆಗಳಿದೆ. ಅದು ಆಹಾರ ಕ್ರಮದಲ್ಲಿರ್ಬೋದು ಅಥವಾ ನಿಮ್ಮ ದೈನಂದಿನ ದಿನಚರಿ ಕ್ರಮದಲ್ಲಿರ್ಬೋದು. ಈ ರೀತಿಯಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ಆಹಾರದ ಬಗ್ಗೆ ಬಹಳಷ್ಟು ಜಾಗರೂಕತೆಯನ್ನು ವಹಿಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ನೀವು ಹಣಕಾಸಿನ ವ್ಯವಹಾರ ಇವತ್ತೇನಾದ್ರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸಾಲ ತೆಗೆದುಕೊಳ್ಳೋದಿರ್ಲಿ ಕೊಡೋದಿರ್ಲಿ, ಅಥವಾ ಹಣ ಒಂದೇ ಅಲ್ಲ, ಯಾವುದೇ ಮುಖ್ಯವಾಗಿರ್ತಕ್ಕಂಥ ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಬಹಳ ಎಚ್ಚರಿಕೆಯಿಂದಿರಬೇಕು. ಯಾಕಂತಂದ್ರೆ ಸ್ವಲ್ಪ ಮಾಡುವಂತ ವ್ಯವಹಾರಗಳಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥದ್ದು, ಕೊನೆಗಳಿಗೆಲ್ಲಿ ಏನೋ ಒಂದು ಎಡವಟ್ಟಾಗ್ಬಿಡುವಂತ ಸಾಧ್ಯತೆಗಳು ಕಂಡು ಬರುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟದ್ದಂತೂ ನೀವು ಬಹಳ ಎಚ್ಚರಿಕೆಯನ್ನು ಪಾಲಿಸಲೇಬೇಕಾಗತ್ತೆ. ಮತ್ತೆ ಸ್ವಲ್ಪ ನಿಮ್ಮ ಹತ್ರ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿದೆಯಾ, ಒಡವೆಗಳಿದೆಯಾ, ಸ್ವಲ್ಪ ಅದು ಕೂಡ ಇವತ್ತು ಜಾಗರೂಕರವಾಗಿ ಇಟ್ಕೋಬೇಕಾಗತ್ತೆ. ಅದು ಎಲ್ಲೋ ಮಿಸ್ ಆಗ್ಬಿಡ್ಬೋದು, ಕಳು ಆಗ್ಬೋದು. ಈ ರೀತಿಯಾದಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರೋದ್ರಿಂದ ಒಟ್ಟಾರೆ ಎಲ್ಲ ರೀತಿಯಿಂದನೂ ಕೂಡ ಇವತ್ತು ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಸಂತೋಷದ ಬಗ್ಗೆ ಇವತ್ತು ಪೋಷಕರು ಹಂಚ್ಕೋತಾರೆ. ಅಂದ್ರೆ ತಂದೆ ತಾಯಿಗಳು ನಿಮ್ಗೆ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಜನರಿಗೆ ಒಂಟಿತನದ ಭಾವನೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು, ಏನೋ ನಾನು ಒಬ್ಳೇ ಇದ್ದೀನಲ್ಲ ಅನ್ನುವಂತಹ ಫೀಲಿಂಗು ಕೆಲವೊಂದು ಜನರಿಗೆ ಬರುತ್ತೆ. ಕೆಲವೊಂದು ಜನರಿಗೆ ಹಳೆಯ ಭಾವನೆಗಳನ್ನ ಕೆದಕೊಂಡು ಅದ್ರ ಜೊತೆ ಸಮಯ ಕಳೆಯುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಕೆಲವೊಂದು ಕಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶಗಳಲ್ಲಿಯೂ ಕೂಡ ಆ ಒಂದು ಸನ್ನಿವೇಶಗಳನ್ನ ಹೇಗೆ ಎದುರಿಸಬೇಕು ಅನ್ನುವಂಥದ್ದು ನಿಮಗೀಗಾಗಲೇ ಚೆನ್ನಾಗಿ ಗೊತ್ತಿರುವಂಥದ್ದೇ. ಹಾಗಾಗಿ ಕಷ್ಟ ಏನು ಹೊಸದೇನಲ್ಲ, ಮೊದಲಿಂದನೂ ಎಲ್ಲ ಅನುಭವಿಸ್ತಾ ಬಂದಿರೋದ್ರಿಂದ ಕೆಲವೊಂದು ಸಮಸ್ಯೆಗಳ ಜೊತೆಯಲ್ಲೂ ಕೂಡ ಬದುಕುವಂಥದ್ದು ಗೊತ್ತು. ಆ ಸಮಸ್ಯೆಯನ್ನ ಎದುರಿಸುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆಯು ನಿಮ್ಮಲ್ಲಿರುವಂಥದ್ದು. ಇನ್ನು ವೈಯಕ್ತಿಕ ಮಾರ್ಗದರ್ಶನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರೇನೋ ಬುದ್ಧಿವಾದ ಹೇಳಿ, ಯಾರೇನೋ ಮಾರ್ಗದರ್ಶನ ಕೊಟ್ಟರು ಕೂಡ ಅಂತಿಮವಾಗಿ ನೀವು ತೆಗೆದುಕೊಳ್ಳುವಂತ ನಿರ್ಧಾರ ಬಹಳ ಮಹತ್ವದ್ದು ಅಂತ ಹೇಳಿ ಇವತ್ತು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಹಿರಿಯರು ನಿಮ್ಮನ್ನ ಅವರಿಗೆ ನೀವೇನಾದ್ರೂ ಆಮಂತ್ರಿಸಬೇಕು, ಅವ್ರ ಜೊತೆ ನೀವೇನಾದ್ರೂ ವೈಯಕ್ತಿಕ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಅಷ್ಟು ಒಳ್ಳೆ ದಿನ ಅಲ್ಲ ಅಂತ ಹೇಳ್ಕೊತೀನಿ. ಸ್ವಲ್ಪ ಈ ಸಮಯವನ್ನ ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡುವಂತ ಯೋಚನೆಯನ್ನ ಮಾಡ್ಕೊಳ್ಳಿ. ಇನ್ನು ಯಾವುದೇ ಕಾರಣವಿಲ್ಲದೆ ಜನರೊಂದಿಗೆ ಗೊಂದಲ ಮಾಡ್ಕೊಳಕ್ ಹೋಗ್ಬಾರ್ದು. ಸುಮ್ಮನೆ ಚಿಕ್ಕ ಪುಟ್ಟ ವಿಚಾರಗಳನ್ನ ದೊಡ್ಡದನ್ನಾಗಿ ಮಾಡಿಕೊಂಡು ಕೆಲವೊಂದು ಗೊಂದಲಕ್ಕೆ ಈಡು ಮಾಡಿಕೊಡುವಂಥದ್ದು, ಸಮಸ್ಯೆಗಳನ್ನು ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ತಾಳ್ಮೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ಥರ ಏನಾದರೂ ಮಾಡಿದ್ರೆ ನಿಮ್ಮ ಮನಸ್ಥಿತಿನೂ ಹಾಳಾಗುತ್ತೆ, ಹಣನೂ ಹಾಳಾಗುತ್ತೆ, ಸಮಯನೂ ಹಾಳಾಗುತ್ತೆ, ಸಂಬಂಧಗಳು ಕೂಡ ಹಾಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತೆ. ಇನ್ನು ಪತಿ ಪತ್ನಿಯ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ. ಪ್ರೇಮಿಗಳಲ್ಲಿ ಕೂಡ ಒಳ್ಳೆ ಹೊಂದಾಣಿಕೆ ಇರುತ್ತೆ. ಕಷ್ಟ ಸುಖದಲ್ಲಿ ಭಾಗಿಯಾಗುವಿಕೆ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇರುವಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ನೋಡಿ,
ದ್ವೇಷ ಸಾಧಿಸುವಂಥದ್ದು ಅದು ದೊಡ್ಡದಲ್ಲ, ಪ್ರೀತಿಯೇ ದೊಡ್ಡದು, ವಿಶ್ವಾಸವೇ ದೊಡ್ಡದು, ಮಾನವೀಯತೆ ಮೌಲ್ಯವೇ ದೊಡ್ಡದು ಅನ್ನುವಂಥದ್ದು ಕೆಲವೊಂದು ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳಿದೆ. ದ್ವೇಷ ಅಸೂಯೆಗಳೆಲ್ಲವೂ ಬಿಟ್ಟಾಕಿ ಪ್ರೀತಿ ವಿಶ್ವಾಸವನ್ನ ರೂಢಿಸಿಕೊಳ್ಳೋದಕ್ಕೆ ಇವತ್ತು ಬಹಳ ಮಹತ್ವದ ದಿನವಾಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇದರಿಂದ ಬಹಳಷ್ಟು ಮನಸ್ಸಿಗೆ ಸಂತೋಷ ಹಾಗೂ ಆನಂದವನ್ನ ಕೊಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಕೆಟ್ಟ ಯೋಚನೆ ಮಾಡಿದ್ರೆ ಪರಿಣಾಮಗಳು ಕೆಟ್ಟದೇ ಆಗುತ್ತೆ, ಒಳ್ಳೆ ಯೋಚನೆ ಮಾಡಿದ್ರೆ ಒಳ್ಳೆದೇ ಆಗುತ್ತೆ ಅನ್ನುವಂತಹ ಅನುಭವದ ದಿನ ಇವತ್ತು. ಯಾಕಂತಂದ್ರೆ ಜೀವನದಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಇವತ್ತಿನ ದಿವಸ ಏನಿದೆಯಲ್ಲ ಕಲಿಯುವಂತ ದಿನ, ಜ್ಞಾನದ ದಿನ, ಅನುಭವದ ದಿನ ಅಂತ ಹೇಳ್ಬೋದು. ಆರ್ಥಿಕವಾಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸಂತೋಷ ಇರುತ್ತೆ, ಖುಷಿ ಇರುತ್ತೆ. ಪರವಾಗಿಲ್ಲ, ಒಂದಿಷ್ಟು ದುಡ್ಡು ಅನುಕೂಲತೆಗಳು ಚೆನ್ನಾಗಿದೆ, ನಾನು ಖುಷಿಯಾಗಿದ್ದೀನಿ ಅನ್ನುವಂತಹ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಬಹಳಷ್ಟು ಸಾಧಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು. ನೀವು ನಿಮ್ಮ ಮನಸ್ಸಿನಲ್ಲಿ ಡಿಫ್ರೆಂಟ್ ಆಲೋಚನೆಗಳು ಹುಟ್ಟುವಂತ ಒಂದು ಫ್ಯಾಕ್ಟರಿ ಅಂತ ಹೇಳ್ಬೋದು ನಿಮ್ಮ ತಲೆ. ಆ ರೀತಿಯಾದಂತಹ ಒಂದು ಹೆಡ್, ಒಂದು ಮೈಂಡ್ ಸೆಟ್ ನೀವು ಹೊಂದಿರತಕ್ಕಂಥದ್ದು. ತುಂಬಾ ಒಳ್ಳೆ ಯೋಚನೆಗಳು ಇರುತ್ತೆ. ಬಟ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ವಲ್ಪ ಹಣದ ಸಮಸ್ಯೆ ಆಯ್ತೇನೋ ಅಂತ ಎಲ್ಲೋ ಒಂದು ಕಡೆ ಕೊರಗುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಉಪಯೋಗ ಮಾಡ್ಕೊಳ್ಳಿ. ನೀವು ಏನು ಒಂದು ಸಕಾರಾತ್ಮಕವಾದಂತ ಆಲೋಚನೆಗಳು ಬರ್ತವೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಎಲ್ಲರಿಗೂ ಬರಲ್ಲ. ಯೋಚನೆಗಳು ಬಹಳ ಒಳ್ಳೇದಿದೆ. ನಿಮ್ಮ ಹತ್ರ ನೀವು ಮಾಡೋಕ್ಕಾಗದೇ ಇದ್ರು ಬೇರೆಯವ್ರಿಗಾದ್ರೂ ಹೇಳಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿಸುವಂತ ಪ್ರಯತ್ನವನ್ನು ಮಾಡಿ. ಇನ್ನು ಸಮಯವನ್ನ ಬಹಳಷ್ಟು ನೀವು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಸಮಯ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ನೀವು ಬೇರೆಯವರಿಗೆ ಸಮಯವನ್ನ ನೀಡುವಂತ ಪ್ರಯತ್ನವನ್ನು ಮಾಡ್ಬೇಕು. ನಿಮ್ಗೆ ಆಪ್ತರಿಗೆ, ನೆಂಟರಿಷ್ಟರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ, ಪತಿ ಪತ್ನಿಯವರಿಗೆ ಸ್ವಲ್ಪ ಈ ತರ ಸಮಯವನ್ನ ನೀಡುವಂತ ಕೆಲಸವನ್ನು ಮಾಡ್ಬೇಕಾಗತ್ತೆ. ಈ ವಿಷಯದಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾರಿಗೋ ನೀವು ಮಾತಾಡಿಲ್ಲ ಅಂತಂದ್ರೆ ಅವ್ರ ಜೊತೆ ಮಾತಾಡಿ, ಮನಸ್ಸು ಬಿಚ್ಚಿ ಮಾತಾಡಿ. ಅದರಿಂದ ಮನಸ್ಸಿಗೂ ಸ್ವಲ್ಪ ನಿರಾಳತೆ ಅನ್ನುವಂಥದ್ದು ಕಂಡು ಬರುವಂತ ಸಾಧ್ಯತೆಗಳಿದೆ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳು ಕೂಡ ಅದ್ಭುತವಾಗಿರ್ತಕ್ಕಂಥ ದಿನವನ್ನ ಅನುಭವಿಸುವಂತಹ ಸಾಧ್ಯತೆಗಳಿದೆ. ನಾನು ಸಹಜವಾಗಿ ಹೇಳ್ತೀನಿ, ಖರ್ಚು ವೆಚ್ಚಿನ ಮೇಲೆ ನಿಗಾ ವಹಿಸಬೇಕು. ಹತೋಟಿಯಲ್ಲಿ ಇಟ್ಕೊಂಡ್ರೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲ ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಿಗ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟ ಸಂಖ್ಯೆ 4. ಇನ್ನು ಧನುರಾಶಿಯವರಿಗೆ ನೋಡಿ, ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಏನಿರುತ್ತೆ ಅದನ್ನ ಹೊಡೆದೋಡಿಸಬೇಕು ಅಂತಂದ್ರೆ ಆಧ್ಯಾತ್ಮಿಕತೆ ಬಹಳ ಒಳ್ಳೆ ಆಯ್ಕೆಯಾಗಿರುತ್ತೆ. ಹಾಗಾಗಿ ಈ ಆಧ್ಯಾತ್ಮದ ಕಡೆ ಒಲವನ್ನ ರೂಢಿಸ್ಕೊಳ್ಳುವಂಥದ್ದು, ವಿಶೇಷವಾಗಿರತಕ್ಕಂಥ ಗ್ರಂಥಗಳನ್ನು ಓದುವಂಥದ್ದು, ಜ್ಞಾನಾರ್ಜನೆ ಮಾಡಿಸ್ಕೊಳ್ತಕ್ಕಂಥದ್ದು, ಅನುಭವ ಅದು ಸುಮ್ಮನೆ ಯಾವುದೇ ಅಂಗಡಿಯಲ್ಲಿಟ್ಟು ಮಾರುವಂಥದ್ದಲ್ಲ. ಜ್ಞಾನದಿಂದ ಬಹಳಷ್ಟು ಒಳ್ಳೆಯ ಕಾರ್ಯಗಳು ಆಗುತ್ತೆ ಅನ್ನೋದಕ್ಕೆ ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ನಿಮ್ಮ ಅನುಭವ, ನಿಮ್ಮ ಜ್ಞಾನ ಇವತ್ತು ಒಳ್ಳೆ ರೀತಿಯಲ್ಲಿ ಕೆಲಸಕ್ಕೆ ಬರುತ್ತೆ. ನಿಮ್ಮ ಒತ್ತಡ ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದು. ಧ್ಯಾನ ಮತ್ತು ಯೋಗ ಮಾಡುವಂಥದ್ದು ಮಾನಸಿಕ ದೃಢತೆಯನ್ನ ವೃದ್ಧಿ ಮಾಡತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇನ್ನು ಮನೆಯಿಂದ ಹೊರಗೆ ಹೋಗಿ ಹಿರಿಯರ ಆಶೀರ್ವಾದವನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ನೀವೇನಾದ್ರೂ ಹೊರಗಡೆ ಹೋಗ್ತಾ ಇದ್ದೀರಾ, ಬಹಳ ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀರಾ, ಹಿರಿಯರ ಮಾತು ಮತ್ತು ಹಿರಿಯರ ಆಶೀರ್ವಾದ ಧನುರಾಶಿಯವರಿಗೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇದರಿಂದ ಹಣದ ಲಾಭವೂ ಕೂಡ ನಿಮಗೆ ಬಹಳ ಚೆನ್ನಾಗಿ ಆಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿ ನಿಮ್ಮನ್ನ ಕೆಲವೊಂದು ದಿನಚರಿ ಇರ್ಬೋದು, ಕೆಲವೊಂದು ವಿಷಯಗಳಲ್ಲಿ
ಬದಲಾವಣೆ ಮಾಡೋದಕ್ಕೆ, ನಿಮ್ಮನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋ ಹಾಗೆ ಕಂಡು ಬರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಬೋಧನೆ ಕೂಡ ಮಾಡ್ತಾರೆ, ಅದನ್ನು ಸ್ವೀಕಾರ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಬೇರೆಯವ್ರ ಮೇಲೆ ಅವಲಂಬಿತರಾಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ರೂಢಿಸ್ಕೊಳ್ಳಿ. ನಿಮ್ಮ ಕೆಲಸವನ್ನ ನೀವೇ ಮಾಡಿ, ಚೈತನ್ಯದಿಂದ ಮಾಡಿ. ಅದು ಸಾಯಂಕಾಲ ಅನ್ನೋಷ್ಟೊತ್ತಿಗೆ ನೀವು ಮಾಡಿರುವಂತ ಕೆಲಸ ನಿಮಗೆ ಖುಷಿ ಮತ್ತು ಸಂತೋಷವನ್ನ ತರುವಂತ ಸಾಧ್ಯತೆಗಳು ಕಂಡುಬರುತ್ತೆ. ಜೊತೆಗೆ ಈ ಪ್ರೇಮಿಗಳ ಮಧ್ಯದಲ್ಲಿ ಎಷ್ಟೋ ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಪ್ರೇಮಿಗಳಿಗೆ ತುಂಬಾ ಉತ್ತಮವಾಗಿರತಕ್ಕಂತಹ ದಿನ ಆಗುವಂತಹ ಸಾಧ್ಯತೆಗಳಿದೆ. ವಾಹನ ಚಲಾಯಿಸ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಇವತ್ತು ಪತಿ ಪತ್ನಿಯರ ಜೀವನ, ದಾಂಪತ್ಯ ಜೀವನ ಇದೆಯಲ್ಲ, ತುಂಬಾ ಅದ್ಭುತವಾಗಿರ್ತಕ್ಕಂತಹ ಜೀವನ. ಎಷ್ಟೇ ಗೊಂದಲಗಳಿದ್ರು, ತೊಂದರೆಗಳಿದ್ರು ಕೂಡ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಎಲ್ಲ ಗೊಂದಲಕ್ಕೂ ತೆರೆ ಎಳೆಯುವಂಥದ್ದು, ಖುಷಿಯಾಗಿ ಸಾಯಂಕಾಲ ಒಳ್ಳೆ ಭೋಜನ ಇರುವಂಥದ್ದು, ಮನಸ್ಸಿಗೂ ಕೂಡ ತೃಪ್ತಿ ಆಗುವಂಥದ್ದು, ಸಾಧ್ಯವಾದಷ್ಟು ಸಂತೋಷವಾಗಿರೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೆಲ್ಲ ಪ್ರಯತ್ನ ಮಾಡುವಂತಹ ಇವತ್ತೊಂದು ದಿನ ಆಗಿದೆ. ಹಣ ಗಳಿಸ್ಲಿಕ್ಕೂ ಒಳ್ಳೆ ದಿನವಾಗಿದೆ. ಹಿರಿಯರ ಅನುಭವ ತಿಳ್ಕೊಳ್ಳೋದಕ್ಕೆ ಒಳ್ಳೆ ದಿನ ಆಗಿದೆ. ಮತ್ತೆ ಸ್ವಲ್ಪ ಕೆಲಸದಲ್ಲಿಯೂ ಕೂಡ ಒಳ್ಳೆ ಕೆಲಸವನ್ನ ಮಾಡಿ ಆಕ್ಟಿವ್ ಆಗಿದ್ದುಕೊಂಡು ಇವತ್ತು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗುವಂತ ಸಾಧ್ಯತೆಗಳಿದೆ. ಅದು ಚಿಕ್ಕದೇ ಇರಲಿ, ದೊಡ್ಡದೇ ಇರಲಿ, ಇವತ್ತು ಹಣದ ಮೂಲಗಳು ಕೂಡ ತುಂಬಾ ಚೆನ್ನಾಗಿದೆ. ಒಟ್ಟಾರೆಯಾಗಿ ಲವಲವಿಕೆಯಿಂದ ಇರತಕ್ಕಂತಹ ಒಂದು ದಿನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರ ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರು ನೋಡಿ, ಕೆಲವೊಂದು ಹದಗೆಟ್ಟಿರ್ತಕ್ಕಂಥ ಪರಿಸ್ಥಿತಿಯನ್ನ, ಗೊಂದಲ ಇರುವಂತಹ ಸನ್ನಿವೇಶವನ್ನ, ಕೆಲವೊಂದು ಹಣಕಾಸಿನ ಒತ್ತಡಗಳನ್ನ, ಅಥವಾ ನೀವೇ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಇವತ್ತು ಸರಿಯಾಗಿ ನ್ಯಾಯವನ್ನ ಒದಗಿಸುವಂತ ರೀತಿಯಲ್ಲಿ ನೀವು ಮಾಡ್ತೀರಿ. ಅದರಿಂದ ಕೆಲವೊಂದು ಆತಂಕ ಇರುತ್ತಲ್ಲ, ಮುಖದ ಮೇಲೆ ಒಂದು ಸುಕ್ಕುಗಟ್ಟಿದಂತ ವಾತಾವರಣ ಇರುತ್ತಲ್ಲ, ಆ ವಾತಾವರಣ ದೂರ ಆಗುತ್ತೆ. ನಿಮ್ಮ ಆತಂಕ ಕಣ್ಮನೆ ಆಗುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಧೈರ್ಯದ ಒಂದು ಸ್ಪರ್ಶವನ್ನ ನೀಡಿದ್ರೆ ಖಂಡಿತವಾಗಿಯೂ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಗೊಂದಲಗಳು, ಕೆಲವೊಂದು ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ. ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಎಲ್ಲ ಒಂದು ಕಡೆ ನೀವೇ ಎಸ್ ನೋ ಸಿಚುವೇಶನ್, ಆಗುತ್ತಾ ಇಲ್ಲ ಅನ್ನುವಂಥ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿರ್ತಾರ ಅನ್ಸುತ್ತೆ. ಹಾಗಾಗಿ ನೀವು ಧೈರ್ಯದಿಂದ ಮುನ್ನುಗ್ಗುವಂತ ಪ್ರಯತ್ನವನ್ನ ಮಾಡಿ. ಜೊತೆಗೆ ಗಟ್ಟಿಯಾಗಿರಿ. ನೀವೇನ್ ನಿರ್ಧಾರ ತಗೊಳ್ತೀರಿ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರುವಂತಹ ಪ್ರಯತ್ನವನ್ನ ಮಾಡಿ. ಖಂಡಿತ ನಿಮ್ಗೆ ಒಳ್ಳೇದಾಗುವಂತ ಸಾಧ್ಯತೆ ಇದೆ. ಹಣ ಅಂತೂ ತುಂಬಾ ಖರ್ಚು ಮಾಡ್ತೀರಿ, ಮೊದಲಿಂದನೂ ಕೂಡ ಈ ಪ್ರಾಬ್ಲಮ್ ಇದ್ದೇ ಇದೆ. ಆದ್ರೆ ಅಗತ್ಯವಿಲ್ಲದೆ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಬಹಳ ಸಮಸ್ಯೆ, ಮುಂಬರುವ ದಿನಗಳಲ್ಲಿ ಬಹಳ ತೊಂದರೆ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಎಷ್ಟು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು, ಚಿಕ್ಕ ಪ್ರಮಾಣದಲ್ಲಿ ಇರ್ಬೋದು, ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ, ಆ ತರ ಆ ಹಣವನ್ನು ಉಳಿಸ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ನಿಮ್ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನವನ್ನ ಮಾಡಿ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪತ್ನಿ ಇರ್ಬೋದು ಅಥವಾ ಪತಿ ಇರ್ಬೋದು, ನಿಮಗೆ ಒಳ್ಳೆ ಬೋಧನೆಯನ್ನ ಮಾಡ್ತಾರೆ. ಒಳ್ಳೆ ಉಳಿಸ್ಕೊಳ್ಳೋದಕ್ಕೆ ಕೆಲವೊಂದು ಸಲಹೆಗಳನ್ನು ಕೊಡ್ಬೋದು, ತಪ್ಪೇನಿಲ್ಲ. ಆ ಒಳ್ಳೆ ಸಲಹೆಯನ್ನ ಸ್ವೀಕಾರ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಮತ್ತು ಸ್ವಲ್ಪ ಮನೆ ಕಡೆ ಜಾಸ್ತಿ ಸಮಯ ಕೊಟ್ಬಿಟ್ನೇನೋ, ಕೆಲಸದ ಕಡೆ ಸ್ವಲ್ಪ ಲೇಟ್ ಆಗ್ಬಿಡ್ತೇನೋ ಅಂತ ಅನ್ಸುತ್ತೆ. ಬೆಳಗ್ಗೆ ಹೇಳೋದು ಅಥವಾ ರೆಡಿಯಾಗಿ ಹೊರಗಡೆ ಹೋಗೋದು ಇವತ್ತು ಲೇಟ್ ಆಗ್ಬಿಡ್ತೇನೋ, ಒಂದು ಅರ್ಧ ಗಂಟೆ 1 ಗಂಟೆ ಅನ್ನುವಂಥ ಫೀಲಿಂಗು ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುವಂತ ಸಾಧ್ಯತೆಗಳಿದೆ. ಪ್ರೀತಿಯ ಜೀವನ ಎಲ್ಲ ಕಹಿ ಘಟನೆಗಳನ್ನ ಮರೆತು ಖುಷಿಯಾಗಿ ಇರೋದಕ್ಕೆ ಅನುವು ಮಾಡಿಕೊಡುತ್ತೆ ಅನ್ನುವಂಥದ್ದು ಇವತ್ತು ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಪಾಲುದಾರರು
ಸ್ವಲ್ಪ ನಿಮ್ಮ ಮಾತು ಕೇಳ್ತಾ ಇಲ್ವಲ್ಲ ಅಂತ ಬೇಸರಗೊಳ್ಳಿಕ್ಕೆ ಹೋಗ್ಬೇಡಿ. ಅದರಲ್ಲಿ ಏನೋ ಒಂದು ಸತ್ಯ ಇದೆ, ಅರ್ಥ ಇದೆ ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಒಮ್ಮೆ ಪರಾಮರ್ಶೆ ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಅಂದ್ರೆ ನಿಮ್ಮ ಪಾರ್ಟ್ನರ್ ಏನೋ ಹೇಳ್ತಾ ಇದ್ದಾರೆ, ಅದನ್ನ ಅವಾಯ್ಡ್ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲಿರುವಂಥ ಸತ್ಯಾಸತ್ಯತೆಯನ್ನ ನೀವೊಮ್ಮೆ ಸ್ಕ್ಯಾನ್ ಮಾಡಿ ಆಮೇಲೆ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಒಳ್ಳೇದು. ಹಂಗಂದ್ ಮಾತ್ರಕ್ಕೆ ಅವ್ರು ಹೇಳಿದ ಮಾತ್ರಕ್ಕೆ ಒಪ್ಕೊಂಡ್ಬಿಡ್ಬೇಕು ಅಂತನೂ ಅಲ್ಲ, ನೀವು ಇನ್ನೊಮ್ಮೆ ಪರಾಮರ್ಶೆ ಮಾಡ್ಕೊಳ್ಳಿ. ಇನ್ನು ಬಿಡುವಿನ ವೇಳೆಯಲ್ಲಿ ಏನೋ ಒಂದು ಚಲನಚಿತ್ರ ನೋಡೋದು, ಮೊಬೈಲ್ನಲ್ಲಿ ಒಂದು ಯಾವುದೋ ವಿಡಿಯೋಗಳನ್ನು ನೋಡೋದು, ಟೈಮ್ ಪಾಸ್ ಮಾಡೋದು, ಕಾಮಿಡಿಗಳನ್ನು ನೋಡುವಂಥದ್ದು, ಫಿಲ್ಮ್ಗೆ ಹೋಗ್ಬೋದು, ನಾಟಕಕ್ಕೆ ಹೋಗ್ಬೋದು, ಈ ರೀತಿ ಇಷ್ಟವಾಗುವಂಥ ಯಾವುದಾದ್ರೂ ಒಂದು ವಿಡಿಯೋನ ಪ್ಲೇ ಮಾಡಿಕೊಂಡು ನೋಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಕೊನೆಗೆ ಸ್ವಲ್ಪ ಸಮಯ ಎಲ್ಲೋ ಒಂದು ಕಡೆ ಲೇಟ್ ಆಯ್ತನೋ ಅಥವಾ ಸಮಯ ಹಾಳು ಮಾಡ್ಕೊಂಡ್ಬಿಟ್ನೇನೋ ಅನ್ನುವಂಥ ಭಾವನೆಗಳು ನಿಮ್ಗೆ ಆಮೇಲೆ ಅನಿಸುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿದೆ, ಹೊಂದಾಣಿಕೆ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಏನು ಅದು ನೋವಿನಲ್ಲೂ ಸಂತೋಷ ಅಂತ ಹೇಳ್ತಾರಲ್ಲ, ಆ ತರ ಫೀಲಿಂಗು ನಿಮಗ್ ಬರುವಂತ ಸಾಧ್ಯತೆಗಳು ಮಕರ ರಾಶಿಯವರು ಕಂಡು ಬರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 8. ಇನ್ನು ಕುಂಭರಾಶಿಯವರು ನೋಡಿ, ಈ ಆರೋಗ್ಯವನ್ನ ಉಳಿಸ್ಕೊಳ್ಳೋದಕ್ಕೆ, ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ, ಆರೋಗ್ಯವನ್ನ ಬಲಪಡಿಸ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಗಿಮಿಕ್ ಅನ್ನ ಮಾಡ್ತಾ ಇರ್ತೀರಿ. ಸ್ವಲ್ಪ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡ್ಕೋಬಹುದು, ಡಯಟ್ ಮಾಡ್ಬೋದು, ಅಥವಾ ಕೆಲವೊಂದು ಜನ ಆಸ್ಪತ್ರೆಯ ಮೊರೆ ಹೋಗ್ಬೋದು, ಆಯುರ್ವೇದಿಕ್ ಮೊರೆ ಹೋಗ್ಬೋದು. ಸ್ವಲ್ಪ ಆರೋಗ್ಯದ ಬಗ್ಗೆ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ದೀರ್ಘಕಾಲದ ವ್ಯಾಧಿ ಇರತಕ್ಕಂಥವ್ರಿಗೂ ಕೂಡ ಕೆಲವೊಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಈ ದೀರ್ಘಕಾಲದ ಯಾವುದೋ ಹಣ ಹೂಡಿಕೆ ಮಾಡಿದಿರಿ, ಸ್ಟಾಕು, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದಿರಿ ಅಂತಂದ್ರೆ ಪರವಾಗಿಲ್ಲ, ಒಳ್ಳೆ ಫಲ ಸಿಗುತ್ತೆ. ಮಾಡಬೇಕು ಅಂತಂದ್ರೂ ಕೂಡ ಮಾಡ್ಕೋಬಹುದು, ಪರವಾಗಿಲ್ಲ, ಚೆನ್ನಾಗಿದೆ. ಹಣ ಹೂಡಿಕೆ ಮಾಡೋದಕ್ಕೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ಇನ್ನು ಬೇರೆಯವರ ಸಾಮರ್ಥ್ಯವನ್ನ ನೀವು ಕಂಪ್ಯಾರಿಸನ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಸಾಮರ್ಥ್ಯ ನಿಮ್ಗೆ, ಅವ್ರ ಸಾಮರ್ಥ್ಯ ಅವ್ರಿಗೆ, ಅವ್ರ ದುಡಿಮೆ ಅವ್ರಿಂದಿರುತ್ತೆ, ನಿಮ್ ದುಡಿಮೆ ನಿಮ್ಮಿಂದಿರುತ್ತೆ. ಇನ್ನೊಬ್ರಿಗೆ ಯಾವತ್ತಿಗೂ ನಮ್ಮ ಲೈಫನ್ನ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ತರ ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ಬಹಳಷ್ಟು ಡಿಫರೆನ್ಸ್ಗಳು, ವ್ಯತ್ಯಾಸಗಳು ಬರುತ್ತೆ. ಅದರಿಂದ ಒಳ್ಳೆ ಫೀಲಿಂಗ್ ಅಂತೂ ಬರೋದೇ ಇಲ್ಲ, ಯಾವತ್ತಿಗೂ ಕೆಟ್ಟ ಫೀಲಿಂಗೇ ಬರುತ್ತೆ. ಹಾಗಾಗಿ ಇದೊಂದು ಅನುಭವ ಅಂತ ತಿಳ್ಕೊಳ್ಳಿ. ಸ್ವಲ್ಪ ಅದ್ರ ಬಗ್ಗೆ ಬಿಟ್ಟಾಕಿ, ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವೆಷ್ಟೇ ದುಡಿದ್ರು ಕೂಡ ನಿಮ್ಮ ಪಾಡಿಗೆ ನೀವೇ ರಾಜರಿದ್ದೀರಾ. ನಿಮ್ಮ ಜೀವನ, ನಿಮ್ಮ ಕಮಿಟ್ಮೆಂಟು, ನಿಮ್ಮ ಒತ್ತಡ, ನಿಮ್ಮ ಜವಾಬ್ದಾರಿಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೇನ್ ಮಾಡ್ಬೇಕಾಗಿದೆ ಈ ಸಮಯದಲ್ಲಿ ಅನ್ನುವಂತಹ ನಿಮ್ಮ ಜವಾಬ್ದಾರಿಯನ್ನ ಅರಿತು ನಡೆದ್ರೆ ಸಾಕು. ನಿಮ್ಮ ಎಲ್ಲ ಸಮಸ್ಯೆಗಳು, ಗೊಂದಲಗಳು ನಿವಾರಣೆ ಆಗುವಂತಹ ಸಾಧ್ಯತೆಗಳಿದೆ. ಇವತ್ತು ನಿಮ್ಮ ಬಾಳ ಸಂಗಾತಿ ಬಹಳಷ್ಟು ಒಳ್ಳೆಯ ಒಂದು ಅನುಭವವನ್ನ ನೀಡ್ತಾಳೆ, ಸಂತೋಷವನ್ನ ನೀಡ್ತಾರೆ. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಸಾಮ್ಯತೆಗಳು ಇವತ್ತು ಕಂಡು ಬರುವಂತ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಚಟುವಟಿಕೆಯಿಂದ, ಲವಲವಿಕೆಯಿಂದ, ಏನೋ ಒಂಥರ ಹೊಸ ಭಾವನೆಗಳಿಂದ ಕೂಡಿರುವಂತಹ ಒಂದು ದಿನ ಆಗಿರುತ್ತೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹಾಗಾಗಿ ಕೆಲಸನೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಕುಂಭರಾಶಿಯವರು ಬಹಳ ವಿಶೇಷವಾಗಿ ವೃದ್ಧರು ಅಥವಾ ಹಳೆ ಸ್ನೇಹಿತರು, ಇಂಥವ್ರಿಗೆ, ಯಾರೋ ಹಳೆ ಬಂಧು ಬಾಂಧವರಿಗೆ ಫೋನಲ್ಲಿ ಮಾತಾಡೋದಿರ್ಬೋದು, ಹಳೆ ಸ್ನೇಹಿತರ ಒಂದು ಹಳೆಯ ಭಾವನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕುವಂಥದ್ದಿರ್ಬೋದು. ಸಂದರ್ಭ ಬಂತಂದ್ರೆ ಅವ್ರಿಗೆ ಭೇಟಿ ಆಗ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಹಿರಿಯರನ್ನ ಗೌರವಿಸುವಂತಹ ಮನೋಭಾವನೆ ನಿಮ್ಮ ಒಂದು ಈ ರಾಶಿಯವರಲ್ಲಿ ಸಹಜವಾಗಿ ಕಂಡು ಬರುತ್ತೆ. ಯಾಕಂದ್ರೆ ಕುಂಭರಾಶಿಯವರು ಈ ಹಿರಿಯರು ಅಂದ ತಕ್ಷಣ ಅವ್ರ ಮೇಲೆ ಏನೋ ಒಂಥರ ಅನುಕಂಪ, ಆಸಕ್ತಿ, ಒಂದು ಜವಾಬ್ದಾರಿತವಾದಂಥ ಭಾವನೆಗಳು ನಿಮಗೆ ಬರುವಂಥದ್ದು. ಹಾಗಾಗಿ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಇವತ್ತು ನಿಮಗೆ ತುಂಬಾ ಅಂದ್ರೆ ತುಂಬಾ ಸಮಯ ಸಿಗುತ್ತೆ. ಆ ಸಮಯವನ್ನ
ಈ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂತಹ ಕೆಲಸಗಳನ್ನ ಮಾಡೋದಕ್ಕೆ, ಸಾರ್ವಜನಿಕ ಸೇವೆಯನ್ನ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಬಯಸುವಂಥದ್ದು, ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು, ಅಥವಾ ಮನೆ ಸದಸ್ಯರ ಜೊತೆಗೆ ಇವತ್ತು ಸಾಯಂಕಾಲ ಎಲ್ಲೋ ನಿಮ್ಮ ಪತ್ನಿ ಜೊತೆನೋ ಪತಿ ಜೊತೆನೋ ಅಥವಾ ಮಕ್ಕಳ ಜೊತೆನೋ ಹೊರಗಡೆ ಹೋಗುವಂತ ಪ್ಲಾನ್ ಕೂಡ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಪ್ರೇಮಿಗಳು ಬಹಳ ವಿಶೇಷವಾಗಿ ಕೆಲವೊಂದು ವಿಚಾರಗಳ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ, ತಾರತಮ್ಯಗಳು ಜಾಸ್ತಿ ಆಗುವಂಥದ್ದು. ಇದೇನೋ ಸರಿ ಕಾಣಿಸ್ತಾ ಇಲ್ವಲ್ಲ, ಯಾವುದಕ್ಕೂ ಇದು ಚೆನ್ನಾಗಿಲ್ವಲ್ಲ, ಯಾವುದೋ ಒಂದು ಎಡವಟ್ಟಾಗ್ಬಿಡ್ಬೋದೇನೋ ಅನ್ನುವಂತಹ ಆತಂಕಗಳು ಪ್ರೇಮಿಗಳ ಮಧ್ಯದಲ್ಲಿ ಕಾಡುವಂತ ಸಾಧ್ಯತೆಗಳಿದೆ ತಾತ್ಕಾಲಿಕವಾಗಿ. ಮತ್ತು ನಿಮ್ಮ ಬಾಳ ಸಂಗಾತಿ ಬಹಳ ತಾಳ್ಮೆ ತಗೋತಾರೆ. ನೀವೇನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಕ್ಷಮೆ ಮಾಡುವಂತಹ ಮನಸ್ಥಿತಿ, ತಾಳ್ಮೆ ಅವರಲ್ಲಿ ಇರ್ತಕ್ಕಂಥದ್ದು ಕುಂಭರಾಶಿಯವರಲ್ಲಿ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಯಾವುದೋ ಒಂದು ಆಟ ಆಡ್ಲಿಕ್ಕೆ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆಟ ಆಡುವಂಥದ್ದು ಬಹಳ ಆರೋಗ್ಯಕ್ಕೆ ಒಳ್ಳೆ ಫಲವೇ ತಂದು ಕೊಡುತ್ತೆ ಹೊರತು ಕೆಟ್ಟ ಫಲ ಎಂದಿಗೂ ತಂದು ಕೊಡಲ್ಲ. ಆಕ್ಟಿವ್ ಆಗಿರಿ, ಆರೋಗ್ಯದ ಕಡೆ ಗಮನ ಹರಿಸಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 8. ಬನ್ನಿ ಆಗಿದ್ರೆ ಮೀನ್ ರಾಶಿಯವ್ರದ್ದು ನೋಡಿ. ಮೀನ್ ರಾಶಿಯವರು ಇವತ್ತು ಯಾವುದೋ ಒಂದು ಭರವಸೆಯ ಒಂದು ಮಾಯಾಜಾಲದಲ್ಲಿ ಇದ್ದೀರಿ ಅಂತ ಹೇಳ್ಬೋದು. ಏನೋ ಒಂದು ನನಗೆ ಇವತ್ತು ಹೊಸತನ, ಹೊಸ ಉತ್ಸಾಹ, ಹೊಸ ಭರವಸೆ, ಹೊಸ ಕೆಲಸ, ಹೊಸ ಯೋಜನೆ, ಹೊಸದೇನಾದ್ರೂ ತಲೆಯಲ್ಲಿ ಹುಟ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಅದರಲ್ಲಿನೇ ತೇಲ್ತಾ ಇರ್ತೀರಿ, ಅದರಲ್ಲಿನೇ ಗುನುಗ್ತಾ ಇರ್ತೀರಿ. ಏನೋ ಒಂಥರ ತಲೆಯಲ್ಲಿ ಹೊಸದನ್ನ ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗುವಂತ ಒಂದು ಫೀಲಿಂಗ್ ನಿಮ್ಗೆ ಆಗುವಂತ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಹಣ ಖರ್ಚಾಗದಾಗೆ ನೋಡ್ಕೋಬೇಕು. ಕೆಲವೊಂದು ಬಹಳಷ್ಟು ಜನ ಇವತ್ತು ಮೀನ್ ರಾಶಿಯವರು ಏನೋ ಒಂದು ಬೆಟ್ಟಿಂಗ್ ಆಡುವಂಥದ್ದು ಅಥವಾ ಎದರಲ್ಲಿನೋ ಖರ್ಚು ಮಾಡುವಂಥದ್ದು, ನಷ್ಟ ಸಂಭವಿಸುವಂತಹ ಸಾಧ್ಯತೆಗಳಿದೆ. ದುಡ್ಡಿನ ವಿಚಾರದಲ್ಲಿ ಇವತ್ತು ಬಹಳ ಟೈಟ್ ಆಗಿರ್ಬೇಕಾಗುತ್ತೆ ನೋಡಿ. ಇದು ನೀವು ಅನುಭವ ಅಂತ ತಿಳ್ಕೋಬೇಕು. ಈ ವಿಡಿಯೋ ನೋಡಿದ ಮೇಲೂ ಕೂಡ ನೀವು ಸ್ವಲ್ಪ ಹಣಕಾಸಿನ ಬಗ್ಗೆ ಬಹಳ ಕೇರ್ ತಗೊಳ್ಳಿ. ದುಡ್ಡು ಕಳುವು ಆಗ್ಬಿಡ್ಬೋದು, ದುಡ್ಡು ಫ್ರಾಡ್ ಆಗ್ಬೋದು, ಯಾವುದೇ ವ್ಯವಹಾರ ಫ್ರಾಡ್ ಆಗ್ಬೋದು, ಅಥವಾ ತಪ್ಪು ನಿರ್ಧಾರಗಳನ್ನು ತಗೋಬಹುದು, ಅಥವಾ ಏನೋ ಒಂಥರ ದುಡ್ಡಿನ ಬಗ್ಗೆ ಬಹಳ ಇವತ್ತು ನೀವು ಸ್ವಲ್ಪ ಯಾವುದೇ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ, ಆಯ್ತಾ. ಇನ್ನು ಪ್ರೀತಿ ಪಾತ್ರರ ಜೊತೆ ವಾದ ವಿವಾದಗಳನ್ನ ಮಾಡುವಂತಹ ಕಾರಣದಿಂದಾಗಿ ವಿವಾದಾತ್ಮಕ ವಿಷಯಗಳನ್ನ ನೀವು ತಪ್ಪಿಸ್ಬೇಕಾಗತ್ತೆ. ಕೆಲವೊಂದು ವಿವಾದಗಳನ್ನ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಅದು ಒಳ್ಳೇದಲ್ಲ, ಒಳ್ಳೆ ಫಲಗಳು ನಿಮಗೆ ಸಿಗಲ್ಲ. ಹಾಗಾಗಿ ವಿವಾದಗಳನ್ನ ನೀವು ತಪ್ಪಿಸಿ, ವಿವಾದಗಳಿಂದ ಹೊರಗಡೆ ಬನ್ನಿ, ಎಲ್ಲರನ್ನೂ ಪ್ರೀತಿಸಿ. ಸಂಜೆ ಸ್ನೇಹಿತರೊಂದಿಗೆ ಹೊರಗಡೆ ಹೋದ್ರೆ ತತ್ಕ್ಷಣ ನಿಮಗೆ ಕೆಲವೊಂದು ಹಳೆಯ ಕೆಲಸಗಳನ್ನು ನಾನು ಬಿಟ್ಟು ಬಂದ್ಬಿಟ್ನೇನೋ ಅನ್ನುವಂತ ಫೀಲಿಂಗು ನಿಮಗಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ದೀರ್ಘಕಾಲದ ಬಾಕಿ ಇರತಕ್ಕಂತಹ ಕೆಲಸಗಳು, ಆ ಕೆಲಸಕ್ಕೆ ಒಂದು ಹೊಸ ತೀರ್ಮಾನವನ್ನ ನೀವೇ ತೆಗೆದುಕೊಳ್ಬೇಕು, ಬೇರೆ ಯಾರು ತೆಗೆದುಕೊಳ್ಳಲ್ಲ. ಹಾಗಾಗಿ ಒಂದು ಒಳ್ಳೆಯ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಈ ಪ್ರೀತಿ ಪ್ರೇಮ ಅನ್ನುವಂತಹ ಭಾವನೆಗಳು ಹೆಚ್ಚಾಗಿ ಕಂಡು ಬರುವಂತಹ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಇದ್ರ ಕಡೆ ಜಾಸ್ತಿ ಒಲವು ಕೊಡಬಾರದು. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಆಸಕ್ತಿಯನ್ನ ತಂದುಕೋಬೇಕಾಗುತ್ತೆ. ಅದು ತುಂಬಾ ಒಳ್ಳೆ ಫಲಗಳನ್ನು ತಂದುಕೊಡುತ್ತೆ. ಈ ಪತಿ ಪತ್ನಿಯರಿದ್ರೆ ಸ್ವಲ್ಪ ಜಗಳ ಆಗ್ಬೋದು, ಯಾವುದೇ ಹಳೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮುನಿಸಾಗ್ಬೋದು, ಬೇಸರ ಇರ್ಬೋದು, ಗೊಂದಲದ ಸ್ವಲ್ಪ ಗೂಡಾಗಿರುತ್ತೆ ಕೆಲವೊಂದು ಸಮಯ. ಸಾಯಂಕಾಲ ಸರಿ ಹೋಗುತ್ತೆ, ಏನು ತೊಂದರೆ ಏನಿಲ್ಲ. ಆಮೇಲೆ ಕೆಲವೊಂದು ಪತಿ ಆಗ್ಲಿ ಅಥವಾ ಪತ್ನಿ ಆಗ್ಲಿ ಕ್ಷಮಾ ಮಾಡುವಂತಹ ಸಾಧ್ಯತೆಗಳು, ಆ ಕ್ಷಮೆಯಿಂದ ಮತ್ತೆ ರಾಜಿ ಮಾಡಿಕೊಳ್ಳುವಂತಹ ಒಂದು ಗುಣ
ನಿಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಸಾಯಂಕಾಲ ಅದ್ಭುತವಾಗಿರ್ತಕ್ಕಂತಹ ಕುಶಲೋಪರಿಗಳು ವಿಚಾರ ಮಾಡುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಮೀನರಾಶಿಯವರಿಗೆ ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೀನರಾಶಿಯವರ ಅದೃಷ್ಟ ಸಂಖ್ಯೆ 6. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ.